ನಮಗೆ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ 2026 ಅಲ್ಲಿ ಇದು 5 ಪ್ರಶಸ್ತಿಗಳು ಬಂದಿದೆ. ಆ್ಯಕ್ಚುಲಿ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ದು ಒಂದು ಸುಸ್ಥಿರ ಅಭಿವೃದ್ಧಿಗೋಸ್ಕರ ಒಂದು 9 ಥೀಮ್ಸ್ ಇರ್ತದೆ. ಆ 9 ಥೀಮ್ಸ್ಗಳಲ್ಲಿ ನಾವು ಅಪ್ಲೈ ಮಾಡಿದ್ದೀವಿ. ಅದು 9 ಥೀಮ್ಸಲ್ಲಿ ಹೇಗಿರ್ತದೆ ಅಂದರೆ, ನಮ್ಮ ಭಾರತ ರಾಷ್ಟ್ರದಲ್ಲಿ ಒಂದು 2.64 ಲ್ಯಾಕ್ ಗ್ರಾಮ ಪಂಚಾಯತ್ ಇದ್ದಾವೆ. ಅವೆಲ್ಲ ಗ್ರಾಮ ಪಂಚಾಯತ್ ಒಂದು ಆಲ್ರೆಡಿ ಅವರು ಇಂಡಿಕೇಟರ್ ಬಿಟ್ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅದು ಕಾಂಪಿಟೇಷನ್ ಫಾರ್ಮಲ್ಲಿ ಒಂದು ಕ್ವಶನೇರ್ ಬಿಡ್ತಾರೆ. ಅದಾದಮೇಲೆ ಅದಕ್ಕೆ ಮಾರ್ಕ್ಸ್ ಅಸೆಸ್ಮೆಂಟ್ ಆಗ್ತದೆ. ಅದಾದ ನಂತರ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಟೀಮ್ ಬರ್ತದೆ. ಅವರದ್ದು ಒಂದು ಇಂಡಿಪೆಂಡೆನ್ಸ್ ಅಸೆಸ್ಮೆಂಟನ್ನು ಮಾಡ್ಕೊಂಡು ಆ್ಯಕ್ಚುಲಿ ಕಡೆಗೆ ಪ್ರತಿ ಒಂದು ಥೀಮಲ್ಲಿ ಒಂದು ಟಾಪ್ 3 ಪಂಚಾಯತ್ ಸೆಲೆಕ್ಟ್ ಆಗ್ತದೆ. ಈಗಾಗಲೇ ನಮಗೆ ಉಡುಪಿ ಜಿಲ್ಲೆಗೆ ಒಂದು 5 ಥೀಮ್ಗಳಲ್ಲಿ ಒಂದು ಅವಾರ್ಡ್ ಬಂದಿದೆ. ಮುದ್ರಾಡಿಗೆ ಬಡತನ ಮುಕ್ತ ಮತ್ತು ಜೀವನೋಪಾಯಕ್ಕಾಗಿ ಇರೋದು ಒಂದು ಉತ್ತಮವಾದ ಒಂದು ಪಂಚಾಯತಲ್ಲಿ ರಾಷ್ಟ್ರದಲ್ಲಿ ಒಂದು ಮೊದಲನೇ ಸ್ಥಾನ ಬಂದಿದೆ. ಹಕ್ಲಾಡಿಗೆ ಸೋಷಲಿ ಜಸ್ಟ್ ಸಾಮಾಜಿಕ ನ್ಯಾಯ ಹೊಂದಿರೋದು ಒಂದು ಪಂಚಾಯತಲ್ಲಿ ಒಂದು 3ನೇ ಸ್ಥಾನ ಬಂದಿದೆ. ಇದೇ ರೀತಿಯಲ್ಲಿ ವಣಸೆಗೆ ಆರೋಗ್ಯಕರ ಪಂಚಾಯತಲ್ಲಿ ಒಂದು ರಾಷ್ಟ್ರದಲ್ಲಿ 2ನೇ ಸ್ಥಾನ ಬಂದಿದೆ. ಅದೇ ರೀತಿಯಲ್ಲಿ ನಮಗೆ ಮಡಮಕ್ಕಿ ಗ್ರಾಮ ಪಂಚಾಯತ್ ಹೆಬ್ರಿ ತಾಲೂಕು ಸಾಕಷ್ಟು ನೀರು ಹೊಂದಿರೋದು ಪಂಚಾಯತ್ ಥೀಮಲ್ಲಿ ಒಂದು 2ನೇ ಸ್ಥಾನ ರಾಷ್ಟ್ರದಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ ನಮಗೆ ಸಾನೂರಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಪಂಚಾಯತ್ ಥೀಮಲ್ಲಿ ಒಂದು 3ನೇ ಸ್ಥಾನ ಒಂದು ರಾಷ್ಟ್ರದಲ್ಲಿ ಬಂದಿದೆ. ಸೊ ಈ ಥರ ನಮಗೆ ಒಂದು ಟೋಟಲ್ 9 ಥೀಮ್ಸ್ಗಳಲ್ಲಿ 5 ಪಂಚಾಯತ್ಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು 1ನೇ ಸ್ಥಾನ ಮುದ್ರಾಡಿಗೆ, 2ನೇ ಸ್ಥಾನ ವಣಸೆ ಮತ್ತು ಮಡಮಕ್ಕಿಗೆ, ಮತ್ತು 3ನೇ ಸ್ಥಾನ ಹಕ್ಲಾಡಿ ಮತ್ತು ಸಾನೂರಿಗೆ ಅದು ನಮಗೆ 5 ಪ್ರಶಸ್ತಿ ಬಂದಿದೆ. ಇದೇ ಥರ. ಸೊ ಇದಕ್ಕೆ ನಾವು ಪ್ರಿಪ್ರೇಷನ್ ಅಂದರೆ ನಾವು ಸತತವಾಗಿ 2 ವರ್ಷದಿಂದ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀವಿ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ 2024 ಬರುವಾಗ ಕೂಡ ಆ್ಯಕ್ಚುಲಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಇಡೀ ದೇಶದಲ್ಲಿ 2ನೇ ಸ್ಥಾನ 3ನೇ ಉತ್ತಮವಾದ ಇರೋದು ಒಂದು ಜಿಲ್ಲಾ ಪಂಚಾಯತ್ ಆಗಿ ಆಯ್ಕೆ ಆಗಿದ್ದೀವಿ. ಅದಾದ ನಂತರನೇ ನಮ್ಮ ಜಿಲ್ಲಾ ಪಂಚಾಯತಲ್ಲಿ ನಾವು ಒಂದು SDG ಸೆಲ್ ಅನ್ನು ಸ್ಥಾಪನೆ ಮಾಡಿದ್ದೀವಿ. ಮತ್ತು ಈ 9 ಥೀಮ್ಗಳ ಬಗ್ಗೆ ನಾವು ಸಾಕಷ್ಟು ತರಬೇತಿಯನ್ನು ಕೂಡ ನಮ್ಮೆಲ್ಲ PDOಗಳಿಗೆ, ಪಂಚಾಯತ್ ಸ್ಟಾಫ್ಗೆ, ಪಂಚಾಯತ್ ಮೆಂಬರ್ಸಿಗೆ ಈಗ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮಲ್ಲಿ ಪ್ರತಿಯೊಂದು ಪಂಚಾಯತ್ ಕನಿಷ್ಠವಾದ ಒಂದು ಥೀಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವರು ಗ್ರಾಮ ಪಂಚಾಯತಲ್ಲಿ ಮಾಡಿ ಮತ್ತು ಒಂದು ಥೀಮನ್ನು ಒಂದು ಸಂಕಲ್ಪ ರೂಪದಲ್ಲಿ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಪ್ರತಿಯೊಂದು ಅಡಾಪ್ಟ್ ಮಾಡಿರೋದು ಥೀಮ್ ಮೇಲೆ ಮತ್ತು ಅದರ ಜೊತೆಗೆ ಬೇರೆ ಥೀಮ್ಸ್ ಏನಿರ್ತದೆ ಅದರಲ್ಲಿ ಅವರು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿಕೊಂಡು ಅವರು ಪ್ರತಿಯೊಂದು ಆ್ಯಕ್ಟಿವಿಟೀಸನ್ನು ಫಾಲೋ ಅಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಆರೋಗ್ಯಕರ ಪಂಚಾಯತ್ ನಾವು ಹೇಳುವಾಗ ಅದಕ್ಕೆ ಇಂಡಿಕೇಟರ್ಸ್ ಇರ್ತದೆ. ಈಗ ಎಷ್ಟು ಗರ್ಭಿಣಿಯರು ಇದ್ದಾರೆ, ಎಷ್ಟು ಗರ್ಭಿಣಿಯವ್ರದ್ದು ನೋಂದಣಿಯಾಗಿದೆ, ಅದೇ ರೀತಿ ಎಷ್ಟು ಮಕ್ಕಳು ಇದ್ದಾರೆ, ಎಷ್ಟು ಮಕ್ಕಳಿಗೆ ಕುಪೋಷಣ ಆಗ್ತಾ ಇದ್ದಾವೆ, ಅಥವಾ ಈ ಥರ ಎಷ್ಟು ನಮ್ಮಲ್ಲಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಪೂರ್ತಿಯಾಗಿ ಆಗಿದೆ. ಸೊ ಈ ಥರ ಸಾಕಷ್ಟು ನಮ್ಮಲ್ಲಿ ಇಂಡಿಕೇಟರ್ಸ್ ಸೂಚಕಾಂಕ ಅಂತ ಇರ್ತದೆ. ಪ್ರತಿಯೊಂದು ಸೂಚಕಾಂಕದಲ್ಲಿ ಇದಕ್ಕೆ ಅಂತಿಮವಾದ ಉದ್ದೇಶ ಏನಿರೋದು, ಒಂದು ಗ್ರಾಮ ಪಂಚಾಯತ್ಗಳನ್ನು ಒಂದು ಆಡಳಿತದ ಇಕಾಯಿ ಆಗಿ ಒಂದು ಡೆವಲಪ್ ಮಾಡಲಿಕ್ಕೆ ಇರೋದು. ಗ್ರಾಮ ಪಂಚಾಯತ್ ಬರೀ ಕೆಲವೇ ವಿಷಯಕ್ಕೆ ಸೀಮಿತವಾಗಬಾರ್ದು. ಅದು ಒಂದು ಸ್ಥಳೀಯ ಸರ್ಕಾರ ಆಗಿ ಹೇಗೆ ಬೆಳಿಬೇಕು ಅಂತದ್ದು ಅದು ಇದಕ್ಕೆ ಉದ್ದೇಶ ಇದ್ದಾವೆ. ಅದಕ್ಕೋಸ್ಕರ ಇದರಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಗ್ಬೋದು, ಆರೋಗ್ಯ ಇಲಾಖೆ ಆಗ್ಬೋದು, ಅದರ ಜೊತೆಗೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಇಲಾಖೆ ಇರ್ಬೋದು, ಸೋಷಲ್ ವೆಲ್ಫೇರ್ ಇಲಾಖೆ ಇರ್ಬೋದು, ITDP ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು. ಅದು ಗ್ರಾಮ ಪಂಚಾಯತ್ ಜೊತೆಗೆ ಸೇರ್ಕೊಂಡು ಯಾವ ರೀತಿ ಕೆಲಸ ಮಾಡ್ಬೋದು ಅಂಥದ್ದು ರೀತಿಯಲ್ಲಿ ಎಲ್ಲ ಇಂಡಿಕೇಟರ್ಸ್ ಡೆವಲಪ್ ಆಗಿದೆ. ಗ್ರಾಮ ಪಂಚಾಯತ್ ಹಂತದಲ್ಲಿ ಪ್ರತಿಯೊಂದು ಇಂಡಿಕೇಟರ್ಗೆ ಒಂದು ರಿಪೋರ್ಟ್ ಕಾರ್ಡ್ ಥರ ರೀತಿಯಲ್ಲಿ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇನಿಷಿಯಲ್ ಆಗಿ ನಾವು ಬೇಸ್ ಅಸೆಸ್ಮೆಂಟ್ ನಮ್ಮ ಪಂಚಾಯತ್ಗಳಲ್ಲಿ ಈ 9 ಥೀಮ್ಗೋಸ್ಕರ ನಾವು ಮಾಡಿದ್ದೀವಿ. ಸೊ ಅದರಿಂದ ನಮಗೆ ನಮ್ಮದು ಇರೋ ಸ್ಟೇಟಸ್ ನಮಗೆ ಫಸ್ಟ್ ಗೊತ್ತಾಗಿದೆ. ಅದಾದ ನಂತರ ಪ್ರತಿಯೊಂದು ಇಂಡಿಕೇಟರ್ ಬಗ್ಗೆ ನಮಗೆ ಎಲ್ಲಿ ಕಡಿಮೆ ಮಾರ್ಕ್ಸ್ ಇತ್ತು ಅಥವಾ ಕಡಿಮೆ ಸಾಧನೆ ಇತ್ತು ಅದಕ್ಕೆ ನಾವು ಯಾವ ರೀತಿ ಇಂಪ್ರೂವ್ ಮಾಡಬಹುದು ಅದನ್ನು ಅನುಗುಣವಾಗಿ ನಾವು ಸ್ಟೆಪ್ಸನ್ನು ತಗೊಂಡಿದ್ದೀವಿ.
ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗಾಗಲೇ ನಮಗೆ ಸೋಷಲಿ ಜಸ್ಟ್ ಪಂಚಾಯತ್ ಅಂತ ಹೇಳಿದರೆ ಹಕ್ಲಾಡಿದು, ಅದರಲ್ಲಿ ಬೀಮೆದು ಒಂದು ಮಾಡೋದು ಒಂದು ಪ್ರಕ್ರಿಯೆ ಇರ್ತದೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸೊ ನಮ್ಮಲ್ಲಿ ಇರೋದು ಎಲ್ಲ ಸ್ಟಾಫ್ಗಳಿಗೆ ಬಿಮೆಗೆ ಎನ್ರೋಲ್ ಮಾಡಿದ್ದೀವಿ. ನಮ್ಮ ಪಂಚಾಯತ್ ಮೆಂಬರ್ಸಿಗೆ ಅದನ್ನು ಎನ್ರೋಲ್ ಮಾಡಿದ್ದೀವಿ. ನಮ್ಮಲ್ಲಿ ಸ್ವಸಹಾಯ ಗುಂಪು ಮಹಿಳೆಯರಿಗೆ ಎನ್ರೋಲ್ ಮಾಡಿದ್ದೀವಿ, ಪಶುಸಖಿಗಳಿಗೆ ಎನ್ರೋಲ್ ಮಾಡಿದ್ದೀವಿ. ನಮ್ಮಲ್ಲಿ ಇರೋದು ಒಂದು ಭಾಗದ ಜನತೆ ಏನಿದೆ, ಪಂಚಾಯತಲ್ಲಿ ಇರೋರು ಜನರು ಏನಿದ್ದಾರೆ ಅವರಿಗೆ ಒಂದು ಲೀಡ್ ಬ್ಯಾಂಕ್ ಮುಖಾಂತರ ಕೂಡ ನಾವು ಕ್ಯಾಂಪೇನ್ಗಳನ್ನು ರನ್ ಮಾಡಿದ್ದೀವಿ. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ಯಾವ ರೀತಿ ಒಂದು ಇಂಡಿಕೇಟರ್ಗೋಸ್ಕರ ನಾವು ಪ್ರತಿಯೊಂದು ಇಂಡಿಕೇಟರ್ಗೋಸ್ಕರ ಕೆಲಸ ಮಾಡಿದ್ದೀವಿ. ಸೊ ಅದು ನಮ್ಮದು ಕೆಲವು ವಿಷಯಗಳು ಏನಿರ್ತದೆ ಅದು ನಮ್ಮದು ಸಾಮಾನ್ಯತ ಒಂದು ಪ್ರಕ್ರಿಯೆಯಲ್ಲಿ ಬರ್ತದೆ. ಕೆಲವು ವಿಷಯಗಳು ನಮಗೆ ಯಾವ ರೀತಿ ನಾವು ಸ್ಥಾನೀಯ ಸರ್ಕಾರ ಆಗಿ ಕೆಲಸ ಮಾಡ್ಬೋದು ಆ ರೀತಿಯಲ್ಲಿ ನೋಡುವಾಗ ಮಾತ್ರ ಬರ್ತದೆ. ಈಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದು ಅಂಗನವಾಡಿಗಳನ್ನು ಮೇಲುಸ್ತುವಾರಿಯಾಗಿ ನೋಡೋದು ಪಂಚಾಯತ್ ಜವಾಬ್ದಾರಿ ಇದೆ. ಆರೋಗ್ಯ ಇಲಾಖೆ ಅಂತ ನಾವು ಹೇಳುವಾಗ ಅಲ್ಲಿ ಇರೋದು ಒಂದು ಹೆಲ್ತ್ ಸಬ್ ಸೆಂಟರ್ ಆಗ್ಬೋದು, ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರ್ ಆಗ್ಬೋದು, PSC ಸೆಂಟರ್ ಆಗ್ಬೋದು. ಅದನ್ನು ನೋಡಲಿಕ್ಕೆ ಕೂಡ ಮೇಲುಸ್ತುವಾರಿ ಪಂಚಾಯತ್ಗೆ ಬರ್ತದೆ. ಆ ಭಾವನೆ ಬಂದರೂ ಮಾತ್ರ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯ ಇದ್ದೇವೆ. ಸೊ ಅದನ್ನು ನಾವು ಒಂದು ಕಾನ್ಷಿಯಸ್ ಆಗಿ ಎಫರ್ಟ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಎಲ್ಲ ಪಂಚಾಯತ್ಗಳಲ್ಲಿ ಈ ಸಂಕಲ್ಪ ಏನು ತಗೊಂಡಿದ್ದೀವಿ, ಆ ಸಂಕಲ್ಪವನ್ನು ಗಟ್ಟಿಗೊಳಿಸಲಿಕ್ಕೆ ಅವರು ಪಂಚಾಯತ್ ಹೆಸರು ಜೊತೆಗೆ ಆ ಸಂಕಲ್ಪವನ್ನು ಜೋಡಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇರೋದು ನೀರೇ ಪಂಚಾಯತ್ ಮಹಿಳಾ ಸ್ನೇಹಿ ಪಂಚಾಯತ್ ಆಗಿ ಅಂತ ಸಂಕಲ್ಪ ತಗೊಂಡಿದ್ದು. ಸೊ ಅವರವರ ಹೆಸರು ಅಲ್ಲಿನೇ ಆ ಸಂಕಲ್ಪವನ್ನು ಜೋಡಿಸಿದ್ದಾರೆ. ಅವರ ಹೆಸರು ಮತ್ತು ಲೆಟರ್ ಹೆಡ್ ಬರೆಯುವಾಗನೇ ಮಹಿಳಾ ಸ್ನೇಹಿ ನೀರೇ ಗ್ರಾಮ ಪಂಚಾಯತ್ ಅಂತ ಬರೀತಾರೆ, ಅವ್ರ ಗೋಡೆ ಮೇಲೆ ಹಾಗೆ ಬರೆದಿದ್ದಾರೆ. ಸೊ ಅದರಲ್ಲಿ ಏನಿರ್ತದೆ ಅಂದರೆ ಒಂದು ಈ ಜನರಿಗೆ ಮನೋಭಾವನೆ ಸಹ ಚೇಂಜ್ ಆಗ್ತದೆ. ಈಗ ಗ್ರಾಮ ಸಭೆಯಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ, ಸಾಮಾನ್ಯ ಸಭೆಗಳಲ್ಲಿ ಬರ್ತಕ್ಕಂಥ ವಿಷಯಗಳಲ್ಲಿ ಇದಕ್ಕೆ ಸತತವಾಗಿ ಚರ್ಚೆ ಆಗಬೇಕು. ಇದಕ್ಕೆ ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಈಗ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು, ಮಹಿಳೆಯರ ಬಗ್ಗೆ ಗಮನ ಹರಿಸಬೇಕು, ಸ್ಕೀಮ್ಸ್ ಬಗ್ಗೆ ಗಮನ ಹರಿಸಬೇಕು. ಈಗ ನೇರವಾಗಿ ಅವರಿಗೆ ಅದನ್ನು ಸಂಬಂಧ ಇರೋದಿಲ್ಲ ಆ ಇಲಾಖೆದು ಸ್ಕೀಮ್ಗಳಲ್ಲಿ, ಬಟ್ ಇಂಡೈರೆಕ್ಟ್ಲಿ ಇರ್ತದೆ. ಈಗ ಕೃಷಿ ಇಲಾಖೆಯಿಂದ ಬರ್ತಕ್ಕಂಥ ಈಗ ಕೃಷಿ ಹೊಂಡ ಎಷ್ಟು ಮಾಡಿದ್ದಾರೆ, ನರೇಗಾದು ಎಷ್ಟು ಆ್ಯಕ್ಟಿವಿಟೀಸ್ ಬಂದಿದೆ, ಕೆಲವು ಡೈರೆಕ್ಟಾಗಿ ಬರ್ತದೆ, ಕೆಲವು ಇಂಡೈರೆಕ್ಟಾಗಿ ಬರ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ NRLM ಅಲ್ಲಿ ಇಲ್ಲಿ ಇರೋದು ಆ್ಯಕ್ಟಿವಿಟೀಸನ್ನು ಅವರು ಎಷ್ಟು ಪಂಚಾಯತ್ ಮಟ್ಟದಿಂದ ಸಪೋರ್ಟ್ ಕೊಟ್ಟಿದ್ದಾರೆ, ಎಷ್ಟು ಮಹಿಳೆಯರಿಗೆ ಅದನ್ನು ಉದ್ಯೋಗಗೋಸ್ಕರ ತರಬೇತಿ ಕೊಟ್ಟಿದ್ದಾರೆ, ಎಷ್ಟು ಮಾರ್ಕೆಟಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮುದ್ರಾಡಿಯಲ್ಲಿ ಅವ್ರದ್ದು ವಾಣಿಜ್ಯ ಅಂಗಡಿಗಳು ಏನಿದ್ದಾವೆ ಅವರು ನೇರವಾಗಿ ಅವರಿಗೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡಿರೋರು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೆಲವು ಅಂಗಡಿಗಳು ಕೂಡ ಅವರ ಸ್ವಸಹಾಯ ಗುಂಪಲ್ಲಿ ಇರೋರು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಆ ಸಣ್ಣ ಒಂದು ಎಕ್ಸಾಂಪಲ್ ಏನಿದೆ ಅದನ್ನು ಗುರುತಿಸಲಿಕ್ಕೆ ಪ್ರಯತ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದ್ದೇವೆ. ಅದನ್ನು ನಾವು ಒಂದು ಸಾಧನೆ ರೂಪದಲ್ಲಿ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಸತತವಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ. ಮತ್ತು ಅದರ ಬಗ್ಗೆ ಅದು ಈಗ ಏನಿದ್ದಾವೆ ಅವರು ಏನು ಮಾಡಿದ್ದಾರೆ, ಈಗಾಗ ಪ್ರತಿ ವರ್ಷ ಅಸೆಸ್ಮೆಂಟ್ ಇಯರ್ ಇರ್ತದೆ. ಆ ಅಸೆಸ್ಮೆಂಟ್ ಇಯರಲ್ಲಿ ಏನೇನು ಕೆಲಸ ಆಗಿದೆ ನಾವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇರೋ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಈಗಾಗಲೇ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಬಗ್ಗೆ, ಅದಕ್ಕೆ ಇರೋದು ಥೀಮ್ಸ್ ಬಗ್ಗೆ, ಅದಕ್ಕೆ ಇರೋದು ಇಂಡಿಕೇಟರ್ಸ್ ಬಗ್ಗೆ ಸಂಪೂರ್ಣವಾಗಿ ತರಬೇತಿ ಇದೆ. ಅದು ನಾವು ಹೇಳಲಿಕ್ಕೆ ನಮಗೆ ಹೆಮ್ಮೆ ವಿಷಯ ಇದೆ ಇದು. ಯಾಕಂದರೆ ಅದು ಭಾಳಷ್ಟು ಕಡೆಗೆ ಈಗಾಗಲೇ ಕೂಡ ಅರಿವುದು ಒಂದು ಸಮಸ್ಯೆಗಳು ಇದ್ದಾವೆ ಅಂಥದ್ದು. ನಮ್ಮಲ್ಲಿ ಸೆಂಟ್ರಲ್ ಟೀಮ್ ಬರುವಾಗ ಒಂದು ಸಂದರ್ಭದಲ್ಲಿ ಸರ್ ನೀವು ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಕಾನ್ಷಿಯಸ್ ಆಗಿ ಎಫರ್ಟ್ ಮಾಡ್ತಾ ಇದ್ದೀರಿ ಅದನ್ನು ನೋಡಿ ಕೂಡ ಅವರು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದರು. ಸೊ ಅದೇ ಸಂದರ್ಭದಲ್ಲಿ ನಾವು ಏನು 2 ವರ್ಷದಿಂದ ಎಫರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಫಲಸ್ವರೂಪವಾಗಿ ನಮಗೆ ಈ ಪುರಸ್ಕಾರಗಳು ಅಂತ ಬಂದಿದೆ. ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ದು ಸ್ಕೀಮ್ ಕೂಡ ಹಾಗೆ ಇದೆ. ಅವ್ರದ್ದು ಪ್ರೋಗ್ರಾಮನ್ನು ಸೆಟ್ ಮಾಡಿರೋದೇ ಅದು ಇನ್ಸೆಂಟಿವ್ ಆಫ್ ಪಂಚಾಯತ್ ಅಂತ ಹೇಳಿ. ಸೊ ಹಿಂದೆ ಅವಾರ್ಡೆಲ್ಲ ಮಾಡುವಾಗ ಅವರು ಏನು ಮಾಡಿದರು ಅಂದರೆ ಆ ಸ್ಕೀಮ್ ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮೊದಲೇ ಆಗಬೇಕು, ಅದಕ್ಕೆ ಇನ್ಸೆಂಟಿವ್ ಆಗಿ ನಿಮಗೆ ಫಲಸ್ವರೂಪವಾಗಿ ಅಮೌಂಟ್ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಒಳ್ಳೆ ಸಾಧನೆ ಮಾಡಿದರೆ, ಉತ್ತಮವಾದ ಸಾಧನೆ ಮಾಡಿದರೆ 1 ಕೋಟಿ ಅವಾರ್ಡ್ ಅಮೌಂಟ್ ಇದೆ. ಅದು ನೇರವಾಗಿ ಯಾವುದೇ ಒಂದು ಪಂಚಾಯತ್ಗೆ 10 ಲಕ್ಷ ಆದಾಯ ಇರ್ತದೆ, ಅವ್ರಿಗೆ ಒಂದೇ ಸತಿ ಕೆಲಸ ಮಾಡಿದ ನಂತರ 1 ಕೋಟಿ ಬಂದುಬಿಟ್ರೆ ಅವರು 10 ವರ್ಷ ಆ ಪಂಚಾಯತನ್ನು ಮುಂದೆ ತಗೊಂಡು ಹೋಗ್ಬೋದು. ಆ ಅಭಿಪ್ರಾಯದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಮಗೆ ಈ ಉಡುಪಿ ಜಿಲ್ಲೆಗೆ
ಮಾಡಿರೋದು ಕೆಲಸ ಒಂದು ಈ ಸಾಧನೆಯನ್ನು ಈಗ ಗುರುತಿಸ್ತಾ ಇದ್ದಾರೆ ಅಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ನಮಗೆ ಭಾಳ ಖುಷಿ ಇದೆ. ನಮಗೆ 5 ಕ್ಯಾಟಗರಿಯಲ್ಲಿ ನಾಮಿನೇಷನ್ಸ್ ರಾಜ್ಯದಿಂದ ಕಳಿಸಿದ್ರು. ಪ್ರತಿಯೊಂದು ರಾಜ್ಯದಿಂದ ಒಂದೇ ಕ್ಯಾಟಗರಿಗೆ ಒಂದೇ ಎಂಟ್ರಿ ಹೋಗ್ತದೆ. ನಮ್ಮಲ್ಲಿ 9 ಎಂಟ್ರಿಗಳಲ್ಲಿ 6 ಎಂಟ್ರಿ ಉಡುಪಿ ಜಿಲ್ಲೆಯಿಂದ ಮಾತ್ರ ಹೋಗಿತ್ತು. ಸೊ ಅದು ನಮ್ಮ ಸಾಧನೆ ಕೂಡ ರಾಜ್ಯ ಸರ್ಕಾರ ಗುರುತಿಸಿದ್ದಾರೆ ಅಂತದನ್ನು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.